ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಶಿಫ್ಟ್ ಮಾಡಿಬಿಡ್ತಾರೆ. ಸರ್ಕಾರಿ ಆಸ್ಪತ್ರೆಯಿಂದ ಕ್ಲೋಸೇ ಮಾಡಿಬಿಡ್ತಾ ಇದ್ದಾರೆ. ಜನೌಷಧ ಅಂಗಡಿಗಳು ನಿಷೇಧ ಮಾಡಿಬಿಟ್ಟಿರೋದು. ಆಮೇಲಿಂದ ಅಲ್ಲಿ ಜನೌಷಧದಿಂದ ಭಾಳ ಜನರಿಗೆ, ಬಡ ರೋಗಿಗಳಿಗೆ ತುಂಬ ಅನುಕೂಲ ಆಗ್ತಾಯಿತ್ತು. ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗ್ತಾಯಿತ್ತು. ನೋಡಿ, ಒಂದು ಸ್ಟಂಟ್ಗೆ ಆ್ಯಂಜಿಯೋಪ್ಲಾಸ್ಟಿ ಮಾಡಿದ್ರೆ 2,75,000 ಇತ್ತು. ಅದನ್ನು 65,000 ರೂಪಾಯಿ ಕೊಡೋ ಥರ ಆಯಿತು ಜನೌಷಧ ಇದರಲ್ಲಿ. ಆಮೇಲೆ ಎಲ್ಲ ಟ್ಯಾರಿಫ್ ಮೇಲೆ 30% ಕಡಿಮೆ ಮಾಡುವಂಥದ್ದು. ಹೀಗಾಗಿ ಭಾಳ ಒಳ್ಳೆಯದಾಗ್ತಾಯಿತ್ತು ಬಡವರಿಗೆ. ಅದು ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ಗೌರ್ಮೆಂಟು ಇದನ್ನು ಆಸ್ಪತ್ರೆಯಿಂದಲೇ ಆಚೆ ಹಾಕ್ಬಿಟ್ರು. ಆಸ್ಪತ್ರೆ ಬಿಲ್ಡಿಂಗ್ ಇದ್ದಾರೆ. ಯಾಕೆ ಅಂತ ಯಾರು ಕೇಳಿದ್ರಿ, ಅದನ್ನು ಮೋದಿ ಫೋಟೋ ಐತೆ ಅಂತಂದ್ರ ಮೇಲೆ ಪ್ರಧಾನಮಂತ್ರಿಯವ್ರ ಫೋಟೋ ಇತ್ತು. ಅದಕ್ಕೆ ಆ ದಿನ ಬೇಡ ಕಣ್ರಿ, ಇಲ್ಲಿ ಪ್ರಧಾನಮಂತ್ರಿ ಫೋಟೋ ಯಾಕೆ ಇಲ್ಲಿ ಅಂತ. ಚೇಚೆ, ಹೌದಪ್ಪ, ಮೋದಿಯವರು ಈ ದೇಶದ ಪ್ರಧಾನಿ, ಹಾಕ್ಕೋತಾರೆ. ನಾಳೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಕಿತ್ತಾಕ್ಬಿಡ್ತೀರೋ ನೀವು? ಆಗಲೂ ಹಾಕ್ಕೋಬೇಕಲ್ಲ. ಅದರಿಂದ ಇಂಥ ಕೆಟ್ಟ ಕೊಳಕು ಮನಸ್ಸಿನ ಸರ್ಕಾರ ಚೀಚೆ ಯಾರಿಗೂ ಒಳ್ಳೆಯದಲ್ಲ. ಇದು ಯಾರಿಗೂ ಒಳ್ಳೆಯದಲ್ಲ. ಆಮೇಲೆ ಈಗಾಗಲೇ ನೋಡಿ, ಕರೋನಾ ಮೈಸೂರಲ್ಲೇ 3 ಜನ ಸೀರಿಯಸ್ ಆಯಿತು. ಕರೋನಾ ಉಲ್ಬಣ ಆಗ್ತಾಯಿದೆ ದಿನೇ ದಿನೇ. ಮನುಷ್ಯನ ಮಹಾವೈರಿ ಕರೋನಾ. ಭಾಳಷ್ಟು ಹಿಂಸೆ ಪಟ್ಟಿದ್ದೀವಿ ಇಂದಿನ ಕರೋನಾ ಸಮಸ್ಯೆ. ದಯಮಾಡಿ ಮುಖ್ಯಮಂತ್ರಿಗಳು ತಾವು ಸೇರಿದಾಗೆ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಸ್ಪತ್ರೆಗೆ ವಿಸಿಟ್ ಮಾಡಬೇಕು. ಏನು ಹಾಸಿಗೆಗಳಿದ್ದಾವ, ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಿದ್ದಾವ, ಭಾಳ ಮುಖ್ಯವಾಗಿ ಆಕ್ಸಿಜನ್ ಸಿಲಿಂಡರ್ಸ್ ಇದ್ದಾವ. ಯಾಕೆಂದರೆ ಚಾಮರಾಜನಗರದಲ್ಲಿ ಲಾಸ್ಟ್ ಟೈಮು ಆಕ್ಸಿಜನ್ ಇಲ್ಲದೇ 30 ಜನ ಸತ್ತರು. ಅವ್ರಿಗೆ ಇನ್ನೂ ಪರಿಹಾರ ಕೊಡೋಕ್ಕಾಗಿಲ್ಲ ಸರ್ಕಾರ. ಅದೇನೇನೆಲ್ಲ ಬೊಗಳೆ ಬಿಟ್ಬಿಟ್ಟು ಬಂದರು, ಏನೂ ಆಗಿಲ್ಲ. ಹಾಗಾಗಿ ಸರ್ಕಾರ ಇವತ್ತು ಭಾಳ ಸೀರಿಯಸ್ ಆಗಿ ವಿಚಾರನ ತಗೊಂಡು ತಾವು ಮತ್ತು ಹಲವಾರು ಸಾಂಕ್ರಾಮಿಕ ರೋಗಗಳು ಇದನ್ನೆಲ್ಲ ತಡೆಗಟ್ಟುವಂಥದ್ದಕ್ಕೆ ತಾವು ಸರ್ಕಾರ, ಆರೋಗ್ಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ಎರಡನೇದಾಗಿ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಗೈರ್ಹಾಜರಾದರು. ನೀತಿ ಆಯೋಗ ಎಲ್ಲ ಮುಖ್ಯಮಂತ್ರಿಗಳು ಸದಸ್ಯತ್ವ. ಇನ್ ದ ಫೆಡರಲ್ ಸಿಸ್ಟಮ್, all the state chief ministers are all the members of the ನೀತಿ ಆಯೋಗ. ಯಾರೋ ಒಬ್ಬ ಅವನು ಯಾರು ನಮ್ಮ ಜೈರಾಮ್ ರಮೇಶ್ ಎಷ್ಟು ಕೆಟ್ಟ ಮಾತಾಡಿದಂತೆ. ತೋ ನೀತಿ ಆಯೋಗನ ಅಯೋಗ್ಯ ಆಯೋಗ ಅನ್ನೋದೇ ಅಲ್ಲಪ್ಪ. ಒಂದು ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ, ಮಂತ್ರಿಗಳಾಗಿ ನೀವು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಯಾವ ದ್ವೇಷ ಮನೋಭಾವ ಇಟ್ಕೊಂಡು ನೀವು ಅದನ್ನು ನೀತಿ ಆಯೋಗನ ಅಯೋಗ್ಯ ಆಯೋಗ ಅಂತ ಅಂದ್ಬಿಡೋದೆ ಚೇ ಇದೆಲ್ಲ ಯಾರು ಜನ ಗಮನಿಸ್ತಾರೆ. ನಿಮ್ಮ ಇಂಥ ಮಾತುಗಳಿಂದ ಕಾಂಗ್ರೆಸ್ ಪಕ್ಷಕ್ಕೇ ಪೆಟ್ಟು ಜಾಸ್ತಿ ಬೀಳ್ತಾ ಹೋಗ್ತದೆ. ಹಾಗಾಗಿ ಅದೆಲ್ಲ ಒಳ್ಳೆಯದಲ್ಲ. ಹಾಗೆ ನೀತಿ ಆಯೋಗಕ್ಕೆ ನೀವು ಹೋಗಲಿಲ್ಲ ಅಂದಿದ್ದು ರಾಜ್ಯಕ್ಕೆ ಬಹಳ ಕೆಟ್ಟ ಪರಿಣಾಮವನ್ನು ಆರ್ಥಿಕ ಯಾರು ಹೇಳಿದ್ದಾರೆ ಅದನ್ನ? ನಮ್ಮ ರಾಯರೆಡ್ಡಿನೇ ಹೇಳಿದ್ದಾರೆ.
Rai Reddy, the economical advisor of Chief Minister Mr. Siddaramaiah, made a statement. ಇಲ್ಲ ನೀವು ಹೋಗದೇ ಇರೋದು ಭಾಳ ಅನ್ಯಾಯ ಇತ್ತು, ನೀವು ಹೋಗಬೇಕಾಗಿತ್ತು ಅಂತಕ್ಕಂಥದ್ದನ್ನು, ಅದರಿಂದ ಸರ್ಕಾರಕ್ಕೆ ಅನ್ಯಾಯ ಆಯಿತು ಅಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಆಮೇಲೆ ಈ ಮಂತ್ರಿಗಳೇ ಎಂಥದಪ್ಪ ಪ್ರತಿಭಟನೆ, ಛೇ 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 ಮಂತ್ರಿಗಳೇ ಹಂಗಾರೆ ನಿಮ್ಮ ಸರ್ಕಾರದ ವಿರುದ್ಧ ನೀವೇ ಪ್ರತಿಭಟನೆ ಮಾಡ್ತೀರಾ? ದ ಮಿನಿಸ್ಟರ್ ಇಸ್ ದ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗವರ್ನಮೆಂಟ್. ಹಾಂ, ನೀವೇ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ? ಇದೆಂಥದ್ರಿ ಇದು? ಥೋ ಥೂ 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 ರಾಮ ರಾಮ ರಾಮ. ಸಿದ್ದರಾಮಯ್ಯನವ್ರು ಕೇಳಿದ್ರೆ ನನಗೆ ಭಾಳ ಬೇರೆ ಕೆಲಸ ಇತ್ತು, ಯಾವುದು ಪ್ರೀ ಆಕ್ಯುಪೈಡ್, ಯಾವುದಪ್ಪ ಪ್ರೀ ಆಕ್ಯುಪೈಡು? ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾಯಿದ್ರಿ ಇಲ್ಲೇ. ನೀತಿ ಆಯೋಗಕ್ಕಿಂತ ಇಂದಿರಾ ಕ್ಯಾಂಟೀನ್ ದೊಡ್ಡದಾಗೋಯ್ತಿರಿ ನಿಮಗೆ. ಛೇ 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 ನಾನು ಐ ಡೋಂಟ್ ನೋ ಬಾಯ್, ಯಾಕೆ ಈ ಮುಖ್ಯಮಂತ್ರಿಗಳು ಈ ಥರ ಈ ತೀರ್ಮಾನಗಳನ್ನ ತಗೋತಾರೆ ಅಂತಕ್ಕಂಥದ್ದನ್ನು ಜನ ನೋಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಈಗ ಪಾಕಿಸ್ತಾನ ಇಂಡಿಯಾ ಯುದ್ಧ ಇವೆಲ್ಲ ದೊಡ್ಡ ಚರ್ಚೆಗಳು ಅಲ್ಲಿ ನೀತಿ ಆಯೋಗದಲ್ಲಿ. ಆರ್ಥಿಕವಾಗಿ ಹೇಗೆ ಅಂತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ ಯಾವ ರೀತಿ ನಮಗೆ ಬರಬೇಕು ಎಲ್ಲ, ಅದೇನೇ ಸುಮ್ಮನೆ ಇಲ್ಲೇ ಕೂತ್ಕೊಂಡು ಬೋಯೋದು ಮೋದಿಯವ್ರಿಗೆ. ಈಗ ಹೋದ್ರಲ್ವನಪ್ಪ ಮೀಟಿಂಗ್ಗೆ, GST ಮೀಟಿಂಗೂ ಹೋಗಲ್ಲ, ನೀತಿ ಆಯೋಗದ ಮೀಟಿಂಗ್ ಹೋಗಲ್ಲ, ಇಲ್ಲಿ ಯಾರೋ ಜನ ಕಟ್ಕೊಂಡು ಶಿಷ್ಯನ ಬೇಕಾದ್ರೆ ಮೋದಿ ಅನ್ನೋದು. ಛೇ 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 ನಾವು ಇಟ್ಸ್ ನಾಟ್ ಫೇರ್ ಅಟ್ ದ ಪಾರ್ಟ್ ಆಫ್ ಎ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್ ಇನ್ ದ ಫೆಡರಲ್ ಸಿಸ್ಟಮ್. ಅದೆಲ್ಲ ಸರಿಯಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.